ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ಅವರ ಭೇಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. 6ನೇ ಬಾರಿಗೆ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. 6ನೇ ಬಾರಿಗೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಅವರ ಆಗಮನ ಆಗಿದೆ. 33-34 ದಿವಸದಲ್ಲಿ ಜಾಮೀನು ಅರ್ಜಿ ಮುಂದೂಡಿಕೆ ಬೆನ್ನಲ್ಲೇ ದರ್ಶನ್ ಅವರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಸಹಜವಾಗಿ ಜಾಮೀನು ಅರ್ಜಿ ವಿಚಾರಣೆ ಬಗ್ಗೆ ಈಗ ವಿಜಯಲಕ್ಷ್ಮಿ ಅವರು ಗಂಡನಿಗೆ ವಿಚಾರವನ್ನು ತಿಳಿಸ್ತಾರೆ. ಅವ್ರ ಜೊತೆಯಲ್ಲಿ ಸಹೋದರ ದಿನಕರ್ ಕೂಡ ಬಂದಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ದಿನಕರ್ ಅವರು ಬಂದಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ದಾರೆ. ಬಂದು ಮಾತುಕತೆಯನ್ನಾಡಿ ಮುಂದಿನ ಕಾನೂನು ಹೋರಾಟ ಮತ್ತು ಅವ್ರನ್ನ ತುಂಬ ಏಕಾಂಗಿಯಾಗಿರೋದಕ್ಕೆ ಬಿಡೋಕ್ಕೂ ಆಗಲ್ಲ. ಕೆಲವರೆಲ್ಲ ಮಾನಸಿಕವಾಗಿ ಅಧೈರ್ಯರಾಗ್ಬಿಡ್ತಾರೆ. ಹಾಗಾಗಿ ವಾರ ಬಂದು ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಒಂದು ವಾರಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳು ಅಥವಾ ಏನಾದರೂ ತಿನಿಸುಗಳು ಇದೆಲ್ಲವನ್ನು ಕೊಟ್ಟು ಧೃತಿಗೆಡಬೇಡಿ, ಧೈರ್ಯವಾಗಿರಿ, ನಿಮ್ಮ ಜೊತೆ ನಾವಿದ್ದೀವಿ ಎಲ್ಲ ಆ ಥರ ಹೇಳಿದಾಗ ವ್ಯಕ್ತಿಗೆ ಸ್ವಲ್ಪ ಹುರುಪು ಉಲ್ಲಾಸ ಜಾಸ್ತಿ ಬರುತ್ತೆ. ಹಾಗಾಗಿನೇ ದರ್ಶನ್ ಅವರ ತಾಯಿ ಕೂಡ ಬಳ್ಳಾರಿಗೆ ಬಂದಿದ್ದರು ಈ ಹಿಂದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಎಸ್ ಅಮರೇಶ್, 6ನೇ ಬಾರಿಗೆ ಬಳ್ಳಾರಿಗೆ ವಿಜಯಲಕ್ಷ್ಮಿ ಅವರು ಆಗಮಿಸಿರ್ತಕ್ಕಂಥದ್ದು, ಭೇಟಿ ಆಯಿತು ಅಂತ ಅನ್ಕೋತೀನಿ ನಾನು. ಸೊ ಏನೇನು ಮಾತುಕತೆ ವಿವರ ಏನಾದರೂ ಗೊತ್ತಾಯ್ತಾ ಅಂತ? ಅರವಿಂದ್, 4:30 ಸುಮಾರಿಗೆ ಆರೋಪಿ ದರ್ಶನ್ ಅವ್ರನ್ನ ವಿಜಯಲಕ್ಷ್ಮಿ ಅವ್ರ ಬಳಿ ಜೈಲು ಸಿಬ್ಬಂದಿಗಳು ಕರ್ಕೊಂಡು ಬರ್ತಾರೆ. ಅಂದ್ರೆ 4:30 ನಂತರದಲ್ಲಿನೇ ಕೈದಿಗಳ ಸಂದರ್ಶನ ಅವಕಾಶ ಇರುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ಇದೀಗ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ. ಅಂದ್ರೆ 4:15 ಬಂದಿದ್ದಾರೆ. ಆದ್ರೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಿ ಇವತ್ತಿಗೆ 33 ದಿನಗಳಾಯ್ತು. 33 ದಿನಗಳ ಅಂತರದಲ್ಲಿ ವಿಜಯಲಕ್ಷ್ಮಿ ಅವರು 6 ಬಾರಿ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರೆ. ವಿಜಯಲಕ್ಷ್ಮಿ ಅವ್ರ ಜೊತೆಗೆ 3 ಬಾರಿ ಅವರ ಸಹೋದರ ದಿನಕರ್ ತೂಗ್ದೀಪ್ ಅವರು ಸಹಿತ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರೆ. ಪ್ರಮುಖವಾಗಿ ಪ್ರತಿ ವಾರನೂ ಸಹಿತ ತಪ್ಪದೆ ಬರ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಮಾನಸಿಕವಾಗಿ ಕುಗ್ಗಿರೋ ದರ್ಶನ್ ಅವರಿಗೆ ಒಂದಿಷ್ಟು ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಅವ್ರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಂದ್ರೆ ಇದೇ ಕಾರಣಕ್ಕೋಸ್ಕರ ಪ್ರತಿ ವಾರನೂ ಸಹಿತ ತಪ್ಪದೆ ಬರ್ತಾ ಇದ್ದಾರೆ. ಬಹುತೇಕವಾಗಿ ಇವತ್ತು ಏನು ಜಾಮೀನು ಅರ್ಜಿ ವಿಚಾರಣೆ ನಡಿಬೇಕಾಗಿತ್ತು. ಈಗ ಅದು ಮತ್ತೆ 4ನೇ ತಾರೀಕಿಗೆ ಮುಂದುವರೆದಿದ್ರ ಭಾಗವಾಗಿ ಬಹುತೇಕ ಇದೇ ವಿಚಾರವನ್ನ ದರ್ಶನ್ ಅವ್ರ ಗಮನಕ್ಕೆ ವಿಜಯಲಕ್ಷ್ಮಿ ಅವರು ತರ್ತಾರೆ. ಮತ್ತೊಂದು ಕಡೆಗೆ ತದನಂತರದಲ್ಲಿ ಮುಂದಿನ ಕಾನೂನು ಹೋರಾಟ, ಅದ್ರ ಜೊತೆಗೆ ವಕೀಲರು ಅಂದ್ರೆ SPP ಅವರು ಸಲ್ಲಿಸಿರ್ತಕ್ಕಂಥ ಆಕ್ಷೇಪಣೆಯಲ್ಲಿರ್ತಕ್ಕಂಥ ಅಂಶಗಳು, ಮತ್ತೊಂದು ಕಡೆಗೆ ವಕೀಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳ ಬಗ್ಗೆ ದರ್ಶನ್ ಅವ್ರಿಗೆ ತಿಳಿಸ್ತಾರೆ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ 2 ಬ್ಯಾಗ್ಗಳ ಜೊತೆ ಬಂದಿರೋ ವಿಜಯಲಕ್ಷ್ಮಿ ಪ್ರತಿ ಬಾರಿ ಬಂದಾಗ್ಲೂ ಸಹಿತ ಅವರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ, ಡ್ರೈ ಫ್ರೂಟ್ಸ್, ಬೇಕರಿ ಐಟಮ್ಸ್ ಗಳೆಲ್ಲವನ್ನೂ ತರ್ತಾರೆ. ಅದಾದ್ಮೇಲೆ ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥ ದರ್ಶನ್ ಅವರಿಗೆ ಒಂದಿಷ್ಟು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರೆ. ಅದ್ರ ಭಾಗವಾಗಿ ಇವತ್ತು ಸಹಿತ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ದಿನಕರ್ ತೂಗ್ದೀಪ್ ಅವರು ಬಂದಿದ್ರೆ. ಮತ್ತೊಂದು ಕಡೆಗೆ ಅವರ ಆಪ್ತರಾಗಿರ್ತಕ್ಕಂಥ ತನ್ವೀರ್ ಅವರು ಸಹಿತ ಸಾಥ್ ಕೊಟ್ಟಿದ್ದಾರೆ. ಈಗ ಇನ್ನೂ ಒಂದು 5-10 ನಿಮಿಷಗಳ ಅಂತರದಲ್ಲಿ ದರ್ಶನ್ ಅವರು ಅವರ ಕುಟುಂಬಸ್ಥರನ್ನ ಭೇಟಿ ಮಾಡ್ತಾರೆ. ಅದಾದ್ಮೇಲೆ ಒಂದಿಷ್ಟು ಕಾನೂನು ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಅರವಿಂದ್. ಬಟ್ ಒಂದು ವಿಚಾರ ನೀವು ಗಮನಿಸಿದ್ರ, ಈಗ ಕೋರ್ಟಲ್ಲಿ ಏನು ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ, CV ನಾಗೇಶ್ ಅವರು ಇವ್ರ ಪರ ವಕೀಲರು ಅಪಿಯರ್ ಆಗಬೇಕಾಗಿತ್ತು. ಬಟ್ 2 ಸರ್ತಿ ಅವರು ಕಾಲಾವಕಾಶ ತಗೊಂಡಿದ್ದಾರೆ. ನಮಗೆ ಸ್ವಲ್ಪ ಟೈಮ್ ಕೊಡಿ ವಾದ ಮಾಡೋದಕ್ಕೆ ಅಂತ. ಆ ವಿಚಾರ ಎಲ್ಲ ದರ್ಶನ್ ಗಮನಕ್ಕೆ ಬಂದಿದೆಯಾ ಅಂತ? ಅಂದ್ರೆ ಇದುವರೆಗೂ ಸಹಿತ ಅಂದ್ರೆ ಮೊನ್ನೆ ಶುಕ್ರವಾರ ಆದ ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸರ್ಕಾರಿ ರಜೆಗಳಿದ್ದಿದ್ರೆ ಆ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಇದುವರೆಗೂ ದರ್ಶನ್ ಅವರಿಂದ ಸಾಧ್ಯ ಆಗಿಲ್ಲ ಅರವಿಂದ್. ಇದೇ ಕಾರಣಕ್ಕೋಸ್ಕರ ಇವತ್ತು ವಿಜಯಲಕ್ಷ್ಮಿ ಅವರು ಈ ಎಲ್ಲ ವಿಚಾರಗಳನ್ನ ದರ್ಶನ್ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಅಂದ್ರೆ ಈಗಾಗಲೇ ವಕೀಲರ ಜೊತೆಗೂ ಕೂಡ ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ SPP ಅವರು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಾಕಷ್ಟು ವಿಳಂಬವನ್ನ ಮಾಡಿದ್ರು. ಆಕ್ಷೇಪಣೆಯಲ್ಲಿ ಸಲ್ಲಿಸಿರ್ತಕ್ಕಂಥ ಅಂಶಗಳನ್ನೇ ಅದನ್ನ ಸ್ಟಡಿ ಮಾಡಬೇಕಾಗಿದೆ. ಅದಾದ್ಮೇಲೆ ನಾವು ಪ್ರಬಲವಾಗಿರ್ತಕ್ಕಂಥ ರೀತಿಯಲ್ಲಿ ವಾದ ಮಂಡನೆ ಮಾಡಬೇಕು. ಇದೇ ಕಾರಣಕ್ಕೋಸ್ಕರ ನಾವು ಸಮಯಾವಕಾಶವನ್ನ ಕೇಳಿದ್ವಿ ಅನ್ನುವಂತ ಮೆಸೇಜ್ ಅನ್ನು ಈಗಾಗಲೇ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರ ಮೂಲಕವಾಗಿ ದರ್ಶನ್ ಅವರಿಗೆ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಏನು ಅನ್ನುವಂತ ಸಂದೇಶವನ್ನ ವಿಜಯಲಕ್ಷ್ಮಿ ಅವರ ಮೂಲಕ ವಕೀಲರು ಕಳಿಸಿದ್ದಾರೆ ಅನ್ನುವಂಥದ್ದನ್ನ ಈಗ ಅವರ ಅಂದ್ರೆ ವಕೀಲರ ಮೂಲಗಳಿಂದ ಬಂದಿರುವಂತ ಮಾಹಿತಿ ಅರವಿಂದ್. ಓಕೆ ಅಮರೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ 33 ದಿನ ಆಯ್ತು ಬಳ್ಳಾರಿ ಜೈಲಿಗೆ ದರ್ಶನ್ ಅವರು ಶಿಫ್ಟ್ ಆಗಿ. ಈ 33 ದಿನಗಳಲ್ಲಿ 6ನೇ ಬಾರಿಗೆ ಅವರ ಪತ್ನಿ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಆವ್ರೇಜ್ 5 ದಿನಕ್ಕೊಂದು ಸರ್ತಿ ಬಂದು ಭೇಟಿ ಆಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಮಾನಸಿಕವಾಗಿ ಅವರಿಗೆ ಧೈರ್ಯವನ್ನು ತುಂಬಬೇಕು ಅಂತಕ್ಕಂಥದ್ದಕ್ಕೆ ಪತ್ನಿ ಹೆಗಲು ಕೊಟ್ಟು ನಿಂತಿದ್ದಾರೆ.